ನಮ್ದು ಅರೇಂಜ್ ಮ್ಯಾರೇಜು. ಗಂಡ ತುಂಬಾ ಪಾಪದವ್ರು ರೀ, ಹೊಡಿಯಕ್ಕೆಲ್ಲ ಹೋಗೋದೇ ಇಲ್ಲ. ಅಯ್ಯಯ್ಯೋ, ನಮ್ಮನೆಯವ್ರ ಪಾಪ ನನ್ ಕೈಲಿ ಕೆಲ್ಸನೇ ಮಾಡ್ಸಲ್ಲ. ನಾನೇ ಸುಮ್ನೆ ಕೂತಿರ್ಬಾರ್ದಂತ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ. ಈ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ನೈಲ್ ಪಾಲಿಶ್ ಹಚ್ಚೋದೆಲ್ಲ ವೇಸ್ಟ್ ಸರ್, ಬರೀ ದುಡ್ಡು ಖರ್ಚು. ನನ್ ಗಂಡ ಫುಲ್ ಹುಷಾರು, ಒಳ್ಳೆ ಸೇವಿಂಗ್ಸ್ ಆಗ್ಲಿ ಅಂತ ಕುಡ್ಕ ಬಂದು ನಂದು ಎಲ್ಲ ಉಗುರು ಕಿತ್ತಾಕ್ಬಿಟ್ಟವ್ರೆ. ಕೂದ್ಲು ಈಗ ವಾರನೇ ಸುಟ್ಕೊಂಡ್ ಬರ್ತಾ ಇದಾರೆ. ಇದ್ರೆ ಸುಮ್ನೆ ಖರ್ಚು ಸರ್, ಅದೇ ದುಡ್ಡು ಉಳಿಸ್ಕೊಂಡ್ರೆ ಏನಾದ್ರು ತಿನ್ನಕ್ ಯೂಸ್ ಆಗುತ್ತೆ. ನನ್ ಗಂಡ ಎಣ್ಣೆ ಹೊಡೆದಾಗ ನನ್ ಫ್ರೆಂಡ್ಸ್ ಎಲ್ಲ ನನಗ್ ಬೈತಾರೆ, ನಿನ್ ಗಂಡ ಆಫೀಸ್ ಟ್ರಿಪ್ಪಿಗೆ ಅಂತ ಆಚೆ ಹೋದಾಗ ಬೇರೆ ಹೆಂಗಸ್ರುಗಳ ಜೊತೆ ಮಲ್ಕತಾನೆ, ನೀನ್ ಅವ್ನ್ಗೇನು ಹೇಳದೇ ಇಲ್ಲ ಅಂತ. ಅಲ್ಲ ಸರ್, ಅದ್ರಲ್ಲಿ ತಪ್ಪೇನಿದೆ? ಪಾಪ ಅವ್ರಿಗೆ ರಾತ್ರಿ ಒಬ್ರೇ ಮಲ್ಕೊಳಕ್ ಭಯ ಆಗತ್ತೆ, ಅದಕ್ಕೆ ಪಕ್ಕದಲ್ಲಿ ಒಂದು ಹುಡುಗಿ ಮಲ್ಕತಾರೆ. ಅದ್ರಲ್ಲೂ ಅನುಮಾನ ಪಡ್ಲ ನಾನು. ಅಲ್ಲ, ನನ್ ಮನ್ಸಾರೆ ಹೇಳ್ತಿರೋದಿದ್ನ. ಯಾರಾದ್ರೂ ಕೇಳಿದ್ರೆ ಹಿಂಗ್ ಹೇಳು ಅಂತ. ಅವ್ರೇನ್ ಹೋದ್ ಮಂಗಳವಾರ ಸಂಜೆ 6:35ಕ್ಕೆ ಬೆಲ್ಟ್ ತಗೊಂಡ್ ಹೊಡಿಲಿಲ್ಲ ನಂಗೆ. ಅತ್ತೆ ಮಾವ ಅಂತೂ ನಾನ್ ಚಿಕ್ಕ ಹುಡುಗಿ ಇರ್ಬೇಕಾರೆ ನಮ್ಮ ಅಪ್ಪ ಅಮ್ಮ ಹೆಂಗ್ ನೋಡ್ಕೋತಾರೋ ಹಂಗ್ ನೋಡ್ಕೋತಾರೆ. ಚಿಕ್ಕ ಹುಡುಗಿ ಇರ್ಬೇಕಾರೆ ನಮ್ಮ ಅಪ್ಪ ಅಮ್ಮ ದನ ಕೊಡ್ದಂಗ್ ಹೊಡಿಯೋರು. ನನ್ ಗಂಡ ಮತ್ತೆ ನಮ್ಮ ಅಮ್ಮ ಕ್ಲಾಸ್ಮೇಟ್ಸ್ ಸರ್. ಹೊರಗಡೆ ಅವ್ರಿಗೆ ಕೊಟ್ರೆ ಕಷ್ಟ ಕಣೆ. ಇವ್ನು ನಮ್ಗೆ ಗೊತ್ತಿರೋನು ನಮ್ ಕ್ಯಾಸ್ಟ್ ಅವನೇ. ಇವ್ನಿಗೆ HIV ಕ್ಯಾನ್ಸರ್ ಇರ್ಬೋದು, ಬಟ್ ಅದರಿಂದ ಸಾಯಿಲ್ಲಂತೆ. ಬಟ್ ಬೇರೆ ಕ್ಯಾಸ್ಟ್ ಅವ್ರನ್ನ ಮದುವೆ ಆದ್ರೆ ನಾನು ನೀನು ಅವನು ಎಲ್ಲರೂ ಸಾಯ್ತೀವಂತೆ. ಜ್ಯೋತಿಷ್ಯ ಕೇಳಿದಾಗ ಗೊತ್ತಾಗಿದೆ, ಸುಮ್ನೆ ಒಪ್ಕೊಳ್ಳೆ ಅಂದ್ರು. ನಾನು ನಮ್ಮ ಅಮ್ಮ ಮೂಢನಂಬಿಕೆ ಮಾಡ್ಕೊಂಡು ಸೈನ್ಸ್ ನ ನಂಬ್ದೆ, ಲಾಜಿಕಲ್ ಆಗಿ ಯೋಚನೆ ಮಾಡ್ಕೊಂಡು ಆಸ್ಟ್ರಾಲಜಿನ ನಂಬಿದಾರಂತ ಅಂತ ಒಪ್ಕೊಂಡೆ. ಸೊ ನಾನು ಎಲ್ಲಾ ಹುಡುಗಿರ್ಗೂ ಕೇಳ್ಕೊಳ್ಳೋದೊಂದೇ, ನೀವು ಚೆನ್ನಾಗಿರ್ಬೇಕಂದ್ರೆ ಅರೇಂಜ್ ಮ್ಯಾರೇಜ್ ಆಗಿ. ಇಲ್ಲ ನಾನ್ ಚೆನ್ನಾಗಿರ್ಬಾರ್ದು, ಒಂದ್ ಕಾಲ್ ಹೋಗ್ಬೇಕು, ಒಂದ್ ಕೈ ಇರ್ಬಾರ್ದು ಅಂದ್ರೆ ಅಪ್ಪ ಅಮ್ಮನ ಹತ್ರ ಹೋಗಿ ಲವ್ ಮ್ಯಾರೇಜ್ ಆಗ್ತಿರುತ್ತೆ.